ಹಾಯ್ ಸ್ನೇಹಿತರೆ, ಹೇಗಿದ್ದರೆ ಚೆನ್ನಾಗಿದ್ದೀರಲ್ಲ. ಬೆಳಗಾದರೂ ಇನ್ನೂ ಏಳದೇ ಇರುವ ಮಗನನ್ನು ಎಬ್ಬಿಸಿದರು ರಾಯರು. ಬಿಟ್ಟು ಬಿಟ್ಟು ಏನು ಇವತ್ತು ಕಾಲೇಜ್ ಇಲ್ವಾ? ಇಷ್ಟೊತ್ತು ಮಲಗಿದ್ದೀಯಾ? ಏಳು, ಕಾಲೇಜ್ಗೆ ಹೋಗು ಎಂದಾಗ ಬಿಟ್ಟು ಅಂದ. ಇಲ್ಲ ಡ್ಯಾಡ್, ನಾನು ಕಾಲೇಜ್ಗೆ ಹೋಗೋದಿಲ್ಲ, ನನಗೆ ಇಷ್ಟ ಆಗ್ತಾ ಇಲ್ಲ ಕಾಲೇಜು ಎಂದಾಗ ರಾಯರು ಹೇಳಿದ್ರು, ಏನಾಯಿತು ಕಾಲೇಜಲ್ಲಿ? ಹೌದು ಡ್ಯಾಡ್, ನಾನು ಕಾಲೇಜ್ಗೆ ಹೋಗೋದಿಲ್ಲ, ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಎಂದು ಎಲ್ಲರೂ ಚುಡಾಯಿಸ್ತಾ ಇದ್ದಾರೆ ನಮ್ಮ ಕ್ಲಾಸ್ನಲ್ಲಿ ಎಂದಾಗ ರಾಯರು ಹೇಳಿದರು, ನೋಡಿಬಿಟ್ಟು ಚುಡಾಯಿಸೋದು ಎನ್ನುವುದು, ಸತಾಯಿಸೋದು ಎನ್ನುವುದು ಇವತ್ತು ಸರ್ವೇ ಸಾಮಾನ್ಯ. ಇದು ಎಲ್ರಿಗೂ ಆಗುತ್ತೆ, ನಿನಗೊಬ್ಬನಿಗೆ ಅಲ್ಲ. ಆದರೆ ನಾವು ರೆಸ್ಪಾಂಡ್ ರಿಯಾಕ್ಟ್ ಆಗುವುದರಲ್ಲಿ ಇರುತ್ತೆ. ನೀನು ಅವ್ರು ಚುಡಾಯಿಸಿದ್ದಾರೆಂದು ರಿಯಾಕ್ಟ್ ಆಗಿ ಹಿಂದಲೇ ಏನಾದರೂ ಜವಾಬು ಕೊಟ್ಟರೆ ಅವರಿಗೆ ನೀನು ಅಧಿಕಾರ ಕೊಟ್ಟಾಗುತ್ತೆ. ಅದಕ್ಕಾಗಿ ನಿಧಾನವಾಗಿ ಆಲೋಚನೆ ಮಾಡಿ ಅವರ ಮಾತಿಗೆ ನೀನು ರೆಸ್ಪಾಂಡ್ ಆಗಬೇಕು, ಗೊತ್ತಾ ಪುಟ್ಟ? ಅದಕ್ಕಾಗಿ ನಿಧಾನಿಸು, ಯೋಚಿಸಿ, ಆಲೋಚಿಸಿ, ಸಮಾಧಾನಿಸು. ಆವಾಗ ನಿನಗೂ ತೃಪ್ತಿ, ಅವರಿಗೂ ತೃಪ್ತಿ. ಓಕೆ.